ಬೇಕಾದ್ರೆ ನಮ್ಮ ಮಾಜಿ ಸಂಸದರು ಒಂದು ಮಾತನ್ನು ಹೇಳಿದ್ರು, ನಾವು ಕ್ಲಾಕ್ ಟವರ್ನ ಸಮೇತವಾಗಿ ಹೋಗ್ಬೇಕು ಅಂತ ಹೇಳಿದ್ರು. ನಮ್ಮ SP ಸಾಹೇಬ್ರು ಒಂದೇ ಮಾತು ಹೇಳಿದ್ರು, ಸರ್ ಕ್ಲಾಕ್ ಟವರ್ಗೆ ಏನಾದ್ರು ವೀಸಾ ತಗೊಂಡು ಹೋಗ್ಬೇಕಾ ನಾವು? ಆ ಕಡೆ ದೇಶದಲ್ಲಿ ಏನಾದ್ರು ಬೇರೆ ದೇಶದಲ್ಲಿ ಇದೆ, ನಮ್ಮೂರು ಸರ್, ನಮ್ಮೂರಲ್ಲಿ ಎಲ್ಲಿ ಹೋಗೋದಕ್ಕೆ ನಾವು ಅವ್ರು ಹೇಳಿದ್ರೆ ಹೋಗೋಣ ನಡೀಲಿ ಅಂತ ಕರ್ಕೊಂಡು ಹೋಗ್ಲಿಲ್ವಾ? ಕ್ಲಾಕ್ ಟವರ್ಗೆ ಹೋಗ್ಬೇಕು, ವೀಸಾ ತಗೋಬೇಕು. ಇನ್ನು ಅದನ್ನೇನಾದ್ರು ನಾವು ಹೋಗ್ಬೇಕಂತ ಅದಕ್ಕೇನಾದ್ರೂ ಒಂದು ಗಲಾಟೆ ಮಾಡ್ತಾರೆ, ಹಂಗೆ ಹೋಗೋಣ ಅಂದ್ರೆ ಏನು ಉಳಿಬೇನಾದ್ರು ಇದೆಯಾ ಕ್ಲಾಕ್ ಟವರ್? ನಮ್ಮೂರಲ್ಲಿ ಮುಸ್ಲಿಂ ಇರ್ಬೋದು, ಹಿಂದೂ ಇರ್ಬೋದು, ಯಾವುದೇ ಜಾತಿ ಜನಾಂಗ ನಮ್ಮೂರು ಇದು. ನಾವ್ ಎಲ್ಲಿ ಬೇಕಾದ್ರೂ ಯಾವ ಸಂಧಿ ಬೇಕಾದ್ರೂ ಹೋಗ್ಬೋದು. ಅಂಬೇಡ್ಕರ್ ಅದೇ ಕೊಟ್ಟಿರೋದು ನಮಗೆ, ನೀನ್ ಎಲ್ಲಿ ಬೇಕಾದ್ರೂ ಓಡಾಡೋ ಅಂತ. ಇವಾಗೆಲ್ಲ ಪೊಲೀಸರು ಎಲ್ಲಾದ್ರೂ ಗಾಡಿಗೆ ಇಟ್ಕೊಂಡ್ರೆ ಇನ್ಸೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕೇಳಿ ಆಧಾರ್ ಕಾರ್ಡ್ ಕೇಳ್ತಾರೆ. ಮೊದ್ಲೇನಾದ್ರು ಕೇಳ್ತಾ ಇದ್ರ ಸರ್? ಅದೆಲ್ಲ ಏನು ಇಲ್ಲ, ಫ್ರೀಯಾಗಿ ಓಡಾಡುವಂತ ದೇಶ ಅಂದ್ರೆ ಭಾರತ ದೇಶನೇ. ಈ ಭಾರತ ದೇಶದಲ್ಲಿ ಫ್ರೀಯಾಗಿ ಓಡುವಂಥದ್ದು. ಅದರಿಂದ ಎಲ್ಲರ ಅಧಿಕಾರಿ ವರ್ಗದವರು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಇರಲಿ ಸರ್. ಇನ್ನ ಹೆಚ್ಚಿಗೆ ನಿಮಗೂ, ನಿಮ್ಮ ಮಕ್ಕಳಿಗೂ, ಎಲ್ಲರಿಗೂ ನಿಮಗೆ ಬಂದಿರುವಂಥ ಅವಕಾಶ ಇನ್ನೂ ಹೆಚ್ಚಿಗೆ ಬರಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ